ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಪ್ರವೀಣ್. ಅದು ಒಂದು ಸರ್ಜರಿ ಇತ್ತು, ಅದನ್ನ ರಾಮ್ ಸರ್ ನಾಳೆ ಮಾಡಬೇಕಾಗಿತ್ತು. ಹಾರ್ಟ್ ಪೇಷಂಟ್ದು. ಅದನ್ನ ನೀವು ಇವತ್ತೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ನಿಮಗೂ ಗೊತ್ತಿರ್ಬೋದು, ರಾಮ್ ಸರ್ ಈ ಪೇಷಂಟ್ಗೆ ಫ್ರೀಯಾಗಿ ಸರ್ಜರಿ ಮಾಡ್ತೀನಿ ಅಂತಿದ್ರು. ಹಾಗಲ್ಲ ಸ್ನೇಹ, ನನಗೇನ್ ಬರೋದಕ್ಕೆ ಇಷ್ಟ ಇರ್ಲಿಲ್ಲ. ದೊಡ್ಡಮ್ಮ ಹೇಳಿದ್ರು ಅಂತ ಬಂದೆ ಅಷ್ಟೇ. ಯಾರು ಹೇಳಿದ್ರು ನೀನು ಹೋಗ್ಬಾರ್ದಿತ್ತು ರಾಮ್. ಆ ಪ್ರೇಮ ಎಲ್ರ ಮುಂದೆ ನನಗೆ ಎಷ್ಟು ಅವಮಾನ ಮಾಡಿದಾಳೆ, ನನ್ ಕಪಾಳಕ್ಕೆ ಹೊರಟಿದ್ದಾಳೆ. ಆದ್ರೂ ನೀನ್ ಅದನ್ನ ಯಾವ್ದನ್ನು ಯೋಚನೆ ಮಾಡ್ದೆ ಅವ್ರ ತವ್ರ ಮನೆಗೆ ಹೋಗಿದ್ಯಾ. ಯಾಕೆ ರಾಮ್ ಹೀಗೆಲ್ಲ ಮಾಡ್ತಿದ್ಯಾ? ನನಗೆ ಹರ್ಟ್ ಆಗತ್ತೆ ಅಂತ ಸ್ವಲ್ಪನೂ ಅನ್ನಿಸ್ತಿಲ್ವಾ ನಿನ್ಗೆ? ನನಗೆ ಇಲ್ಲಿ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ನಿನ್ನ ಆ ಪ್ರೇಮನ್ ಜೊತೆ ನೆನ್ಸ್ಕೊಂಡ್ರೇನೆ ನನಗೆ ಹಿಂಸೆ ಆಗ್ತಿದೆ. ಅದನ್ನೆಲ್ಲ ನೀನ್ ಯಾವ್ದನ್ನು ಯೋಚನೆ ಮಾಡ್ದೆ ಅವಳ ಜೊತೆನೆ ಅವಳ ತವ್ರ ಮನೆಗೆ ಹೋಗಿದ್ಯಾ. ಸ್ನೇಹ ಪ್ಲೀಸ್, ನನ್ ಸಿಚುವೇಶನ್ ಅರ್ಥ ಮಾಡ್ಕೊ. ನನ್ನಿಂದ ಆಗ್ತಿಲ್ಲ ರಾಮ್, ನಿಜವಾಗ್ಲೂ ಆಗ್ತಿಲ್ಲ. ಈಗ್ಲೇ ಅಲ್ಲಿ ಸರ್ಜರಿ ಇದೆ ಅಥವಾ ಏನೋ ಒಂದ್ ರೀಸನ್ ಹೇಳಿ ಅಲ್ಲಿಂದ ಹೊರಡು ರಾಮ್. ಅಲ್ಲಿರೋವರೆಗೂ ನನ್ಗೆ ಒಂಚೂರು ನೆಮ್ಮದಿ ಇಲ್ಲ. ಹೀಗೆ ಒತ್ತಾಯ ಮಾಡ್ಬೇಡ ಸ್ನೇಹ. ಹೀಗಿದ್ದಕ್ಕಿದ್ದಾಗೆ ಹೊರಡೋದಕ್ಕಾಗಲ್ಲ. ಹೊರಟಿದ ವಿಷಯ ದೊಡ್ಡಮ್ಮ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ. ಅಂಡ್ ನಿನಗೂ ಗೊತ್ತು, ದೊಡ್ಡಮ್ಮಂಗೆ ಬೇಜಾರಾಗೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂತ. ಹಾಗಂತ ನನಗೆ ಹಿಂಸೆ ಆದ್ರೆ ಓಕೆನಾ ನಿನ್ಗೆ? ಸ್ನೇಹ, ಇವತ್ತೊಂದಿನ ಅಷ್ಟೇ ನಾವಿರೋದು ಇಲ್ಲಿ. ನಾಳೆ ಹೊರಡ್ಬೇಕು, ಹೊರಡ್ತೀವಿ ಕೂಡ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ರಾಮ್. ಯಾವಾಗ್ಲೂ ದೊಡಮ್ಮ ದೊಡಮ್ಮ ದೊಡಮ್ಮ. ಪ್ರೀತಿಸೋ ಹುಡುಗಿ ನಾನು. ನನ್ನ ಫೀಲಿಂಗ್ಸ್ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆನೇ ಇಲ್ಲ ಅವನ್ಗೆ. ಇಲ್ಲ, ನಾನ್ ಇವತ್ತು ಅವನಿಗೆ ಅಲ್ಲಿರೋದಕ್ಕೆ ಬಿಡೋದಿಲ್ಲ. ಅಯ್ಯೋ, ನಿಮ್ಮೂರಲ್ಲಿರೋ ರಾಜಕೀಯನೇ ಬೇರೆ, ನಮ್ಮೂರಲ್ಲೇ ಬೇರೆ ಬಿಡಿ ಮಾಯ. ಅದು ಸರಿದೆ. ನಿಮ್ಮೂರಲ್ಲಿರೋಷ್ಟು ರಾಜಕೀಯದ ಪೈಪೋಟಿ ಹೊಡೆದಾಟ ನಮ್ಮೂರಲ್ಲಿಲ್ಲ ನೋಡು. ಹಾಗೆ ನೋಡಿದ್ರೆ ರಾಜಕೀಯ ಮಾಡೋದಕ್ಕೆ ನಮ್ಮೂರಲ್ಲಿ ವಯಸ್ಸಿನ ಹುಡುಗರೇ ಇಲ್ಲ. ಎಲ್ಲ ಓದ್ಕೊಂಡು ಕೆಲಸ ಅಂತೇಳಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಜ್ಯೂಸ್ ಜ್ಯೂಸ್, ಥಂಡ ಜ್ಯೂಸ್, ಕಿತ್ಲೆ ಜ್ಯೂಸ್. ರಾಮ್ ಪಾ, ಕಾವ್ಯ, ನೀನೇನ ನಾಚ್ಕೊಂಡು ನಿಂತಿದ್ಯಾ? ನಿನ್ನ ಗಂಡಂಗೂ ಜ್ಯೂಸ್ ತಂದಿದ್ಯಾ ಅಂತ ನಮಗ್ ಗೊತ್ತು. ಹೋಗ್ ಕೊಡೋಗು. ಕಾವ್ಯ, ಬರೀ ಗುಡ್ ಗುಡ್ಡಾಗಿ ನಿನ್ ಗಂಡನ್ ಸೇವೆ ಮಾಡಿದ್ರೆ ಹೆಂಗೆ? ನಾವು ನಿನ್ ಗಂಡಂಗ್ ಸೇವೆ ಮಾಡೋದ್ ನೋಡ್ತೀವಿ. ಕಾವ್ಯ, ನೀನ್ ಸಿಟ್ ಮಾಡ್ಕೊಂಡ್ರೆ ನಾವ್ ನಂಬಲ್ಲ. ನಮ್ ಮುಂದೆ ನಿನ್ ಗಂಡನ್ ಜೊತೆಲಿ ಹುಲಿ ತರ ಆಡೋದು. ನೀವಿಬ್ರೇ ಇರ್ಬೇಕಾದ್ರೆ ಬೆಕ್ಕಿನ ಮರಿ ಆಗಿರ್ತೀಯ ಅಂತ ನಮಗ್ ಗೊತ್ತಾಗಿದೆ. ಈಗ ನಾಟಕ ಮಾಡ್ದಿರಂಗೆ ಹೋಗಿ ಜ್ಯೂಸ್ ಕೊಡು. ಏನಿದು, ಏನೋ ಹೊಸ ಬೆಳವಣಿಗೆ ಆಗ್ಬಿಟ್ಟೈತಲ್ಲ. ಏನೋಪ್ಪ, ಒಟ್ನಲ್ಲಿ ಕೇಳಕ್ಕೆ ಒಂಥರ ಮಜವಾಗದೆ. ನಾನು ಅವನು ಇಲ್ಲಿಗೆ ಬರಬಾರ್ದು ಅಂತ ಕಾಲೊತ್ತಿದ್ದು, ಆದ್ರೆ ಇಲ್ಲಿ ಬೇರೆನೆ ಕತೆ ಹುಟ್ಕೋತಾ ಇದೆ. ಕಾವ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮಹಾದೇವನಿಗೆ ಜ್ಯೂಸ್ ಕೊಡು. ಅಯ್ಯಯ್ಯೋ ಅತ್ತಮ್ಮ, ಏನ್ ಜ್ಯೂಸ್ ಇಷ್ಟೊಂದು ತಣ್ಣಗದೆ? ನಿಮ್ ಹೆಂಡತಿ ತನ್ನ ಕೈಯಾರ ತಂದ್ಕೊಟ್ಟಿರೋದಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ತಣ್ಣಗಿದೆ. ಅಯ್ಯೋ, ಏನೆಲ್ಲ ಹಂಗ್ ನೋಡ್ತಾ ಇದ್ದೀರಾ? ಅದು ದಾಹ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಗಟ ಗಟ ಅಂತ ಕುಡಿದ್ಬಿಟ್ಟೆ. ಇನ್ನೊಂದ್ ಗ್ಲಾಸ್ ತಗೊಂಬರ್ಲಾ? ಹಾ. ಸತ್ಯಣ್ಣ ಇದ್ದೀರಾ ಮನೇಲೆ? ಪಾಪಣ್ಣ ಬಾ ಬಾ. ಸತ್ಯಣ್ಣ ನಮಸ್ಕಾರ, ಹೇಗಿದ್ದೀರಿ? ಓ ಚೆನ್ನಾಗಿದ್ದೀನಪ್ಪ, ಬಾ ಕೂತ್ಕೋ. ಶಾರದಾ, ಪಾಪಣ್ಣನಿಗೆ ಜ್ಯೂಸ್ ತಗೊಂಡ್ ಬಾ.
ಅಂದಾಗೆ ಪಾಪಣ್ಣ ಆ. ಏನ್ ನಮ್ಮನೆ ಕಡೆ ಸವಾರಿ ಇದ್ದಕ್ಕಿದ್ದ ಹಾಗೆ? ಏನಿಲ್ಲ ಸತ್ಯಣ್ಣ, ಮದುವೆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ, ಹೊಸಿ ಹುಷಾರ್ ತಪ್ಪುಟ್ಟೆ. ಹಂಗಾಗಿ ಈ ಮದುವೆ ಜೋಡಿಗಳನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದಾಗೆ ನೀವೆಲ್ಲ ಸಂದಾಗಿದ್ದೀರಾ? ಚೆನ್ನಾಗಿದೆ. ಏನಿಲ್ಲ, ನನ್ನ ಮಗಳಿಗೆ ನಾನು ಗಂಡು ಹುಡುಕ್ತಾ ಇದ್ದೀನಿ. ಒಂದೆರಡು ಕಡೆಯಿಂದ ಜಾತಕ ಏನೋ ಬಂದಿದೆ, ಆದ್ರೆ ಇನ್ನೂ ಒಳ್ಳೆ ಸಂಬಂಧ ಬರ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ಪಾಪಣ್ಣ ಹುಷಾರಾಗಿ ಹುಡುಕು. ಗುಣ ಮುಖ್ಯ, ಆಸ್ತಿ ಪಾಸ್ತಿಗಿಂತ ಗುಣವಂತ ಹುಡುಗನೇ ಮುಖ್ಯ. ನನಗಂತೂ ಈ ವಿದ್ಯಾವಂತರ ಮೇಲೆ ನಂಬಿಕೆನೇ ಇಲ್ಲ ನೋಡು. ತುಂಬಾ ಡೇಂಜರು. ಈ ಸಮಾಜ ಹಾಳಾಗ್ತಿರೋದು ವಿದ್ಯಾವಂತರ ಹುಡುಗರಿಂದನೇ. ಪಾಪಣ್ಣ, ನಮ್ಮಪ್ಪ ಹೇಳ್ದಂಗೆಲ್ಲ ಏನೂ ಇಲ್ಲ. ಇವಾಗ ನನ್ ಗಂಡ ರಾಮ್ನೆ ನೋಡಿ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಗೊತ್ತಾ? ಅಹಂಕಾರ ಅನ್ನೋದೇ ಇಲ್ಲ. ಗುಣದಲ್ಲಂತೂ ಬಂಗಾರ. ಹಾಗಾಗಿ ನಮ್ಮಪ್ಪ ಹೇಳೋ ತರ ಓದ್ದವ್ರೆಲ್ಲ ಕೆಟ್ಟವರೇ ಆಗಿರಲ್ಲ. ಕರೆಕ್ಟಾಗಿ ಹೇಳಿದೆ ಮಗಳೇ. ಗುಣದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ, ಸರಿನೇನಮ್ಮ? ನೋಡಮ್ಮ, ದೇವ್ರು ನಿಮ್ಗೆ ಆಯುಷು ಅಂತಸ್ತು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಸತ್ಯಣ್ಣ, ಕಬ್ಬಿನ ಗದ್ದೆಗೆ ಆಳು ಬಂದ್ಬಿಟ್ಟಿದ್ದಾರೆ ಕಬ್ಬು ಕಡಿಯೋಕ್ಕೆ. ನಾನಿಲ್ಲ ಅಂದ್ರೆ ಅಲ್ಲಿ ಕೆಲಸ ನಡೆಯೋಕ್ಕಿಲ್ಲ. ನಾನಿನ್ ಬರ್ತೀನಿ ಸತ್ಯಣ್ಣ. ನಮಸ್ಕಾರಪ್ಪ. ಏನು ಹೀಗೆ ಮಾತಾಡ್ತಿದ್ದೀರಾ? ಇಲ್ಲ ಕಣೆ, ನಮ್ಮ ಪ್ರೇಮ ಆ ಡಾಕ್ಟರ್ ಜೊತೆ ಸಂತೋಷವಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅವನು ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಆ ಡಾಕ್ಟರ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನನ್ ಗಂಡಂಗೆ ಹೆಸರಿದೆ. ಅವನ್ ಗುಣಕ್ ತಕ್ಕ ಹಾಗೆ ಅವನ್ಗೆ ರಾಮ್ ಅಂತ ಹೆಸರಿಟ್ಟಿದಾರಪ್ಪ. ಅವನ್ ಬಗ್ಗೆ ಮಾತಾಡುವಾಗ ಅವನ್ ಹೆಸರಿಡ್ದೆ ಮಾತಾಡ್ಬೋದು. ಏನು ನನ್ ಗಂಡನ್ ಬಗ್ಗೆ ಏನೋ ಮಾತಾಡ್ತಿದ್ದಾಗಿತ್ತು. ಓಹೋ, ನಿನ್ ಗಂಡ ಒಬ್ರೇನಾ ಈ ಜಗತ್ತಲ್ಲಿ ಒಳ್ಳೆ ಗಂಡ? ಈ ಪ್ರೇಮ, ನಿಮ್ಮಪ್ಪ ಕಣೆ ಅವರು, ಹಾಗೆಲ್ಲ ಮಾತಾಡ್ಬಾರ್ದು. ಮತ್ತಿನ್ನೇನಮ್ಮ, ನಿನ್ ಗಂಡ ಬೇಕಿದ್ರೆ ನನ್ ಗಂಡನ್ ಬಗ್ಗೆ ಏನಾದ್ರೂ ಮಾತಾಡ್ಬಿಡ್ಬೋದಾ? ಅವತ್ತೇ ಹೇಳಿದೀನಿ, ಡಾಕ್ಟರ್ ಡಾಕ್ಟರ್ ಅಂತ ಅನ್ಬೇಡ, ನಂಗೆ ಕೆಟ್ಟು ಕೋಪ ಬರುತ್ತೆ ಅಂತ. ಇವತ್ತು ಹಾಗೆ ಮಾಡಿದ್ರು. ಅಷ್ಟೇ ಅಲ್ಲ, ಆ ಪಾಪಣ್ಣನ ಎದುರುಗಡೆ ನನ್ ಗಂಡಂಗೆ ಬೇಕು ಅಂತ ಕಿರಿಕಿರಿ ಆಗೋ ಹಾಗೆ ಮಾತಾಡೋದು. ಪ್ರೇಮ, ನಿಜ ಹೇಳು, ಆ ರಾಮ್ ನಿನ್ನ ಚೆನ್ನಾಗಿ ಇದ್ದಾನ? ಅಪ್ಪ, ನನ್ ಗಂಡ ದೊಡ್ಡ ಡಾಕ್ಟ್ರು. ಅವನು ಬಿಜಿ ಇರ್ಬೋದು, ಆದ್ರೆ ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ನೋ ಹಾಗೆ ಏನಿಲ್ಲ. ಅವನು ನನ್ನ ಚೆನ್ನಾಗೇ ನೋಡ್ಕೋತಿದ್ದಾನೆ ನೋಡಿ. ನಾನು ನನ್ನ ತವ್ರ ಮನೆಗೆ ಅವನ್ಗೆ ಅಳಿಯನ್ ಮರ್ಯಾದೆ ಸಿಗುತ್ತೆ ಅಂತಾನೆ ಕರ್ಕೊಂಡ್ ಬಂದಿದ್ದೀನಿ. ನೀವೇನಾದ್ರೂ ಅವನಿಗೆ ಕಿರಿಕಿರಿ ಆಗೋ ಹಾಗೆ ಏನಾದ್ರು ಮಾತಾಡೋದ್ ಕಂಡು ಬಂದ್ರೆ ಆಗ್ಲೇ ಅವನ ಕರ್ಕೊಂಡು ವಾಪಸ್ ಹೋಗ್ತೀನಿ, ಮತ್ತೆ ಬರಲ್ಲ. ಅಶಿಶು, ಹಾಗೇನಿಲ್ಲಮ್ಮ, ನಾವು ರಾಮನ್ನ ಚೆನ್ನಾಗಿ ನೋಡ್ಕೋತೀವಿ, ಸರಿನಾ? ಹಾಗ್ ಬನ್ನಿ ದಾರಿಗೆ. ಯಾಕೆ ಸ್ನೇಹ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ನಾನು ಹೇಳಿಲ್ವಾ ನಾಳೆ ಬರ್ತೀನಿ ಅಂತ? ಇಲ್ಲ ರಾಮ್, ನನಗೆ ತುಂಬಾ ಹಿಂಸೆ ಆಗ್ತಿದೆ. ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ವಾಲ್ತಿದ್ಯಾ. ನಿನಗೆ ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದಲಾಗಿದ್ಯಾ ಅಂತ ಅನಿಸ್ತಿದೆ ರಾಮ್. ಏ ಸ್ನೇಹ, ಇಲ್ಲ ರಾಮ್, ನೀನ್ ನನ್ ಜೊತೆ ಮೊದ್ಲಿನ ತರ ಇಲ್ಲ. ಮೊದ್ಲಿನ ತರ ಮಾತಾಡ್ತಾನೂ ಇಲ್ಲ. ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ನಾನ್ ಮುಂಚೆ ಹೇಳಿದಿದ್ರೆ
ಇಷ್ಟೊತ್ತಿಗಾಗ್ಲೇ ಬಂದ್ಬಿಡ್ತಿದ್ದೆ. ಆದ್ರೆ ಈಗ ನಾನ್ 2-3 ಸಲ ಕಾಲ್ ಮಾಡಿದಕ್ಕೇನೆ ಇರಿಟೇಟ್ ಆಗ್ತಿದ್ಯಾ. ಇಲ್ಲ ನೀನ್ ನನ್ ರಾಮ್ ಅಲ್ವೇ ಅಲ್ಲ. ನೀನ್ ಹೀಗಿರ್ಲೇ ಇರ್ಲಿಲ್ಲ. ನೋಡು ರಾಮ್, ನೀನ್ ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೇಮ್ ಅಂತ ತಪ್ಪನ ಎಲ್ರ ಮುಂದೆ ಪ್ರೂವ್ ಮಾಡಿ ನೀನ್ ಅವಳ ಬಿಟ್ಟು ನನ್ನ ಮದ್ವೆ ಆಗ್ಬೇಕು. ಇಲ್ಲ ಅಂದ್ರೆ ನಾನ್ ಏನಾಗ್ತೀನೋ ನನ್ಗೆ ಗೊತ್ತಿಲ್ಲ. ಸ್ನೇಹ, ಲಿಸನ್ ಟು ಮೀ. ಒಂದ್ ನಿಮಿಷ ನಾನು ಮಾತು ಕೇಳು ಸ್ನೇಹ. ಹಲೋ ಹಲೋ, ಅಷ್ಟೊತ್ತಿಂದ ರಾಮಿಗೆ ಫೋನ್ ಮಾಡ್ತಾ ಇದ್ದಿದ್ದು ಆ ಸ್ನೇಹನಾ? ಮಾಡ್ತೀನಿ ಇವತ್ತು ಅವಳಿಗೆ. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಪ್ರವೀಣ್. ಅದು ಒಂದು ಸರ್ಜರಿ ಇತ್ತು, ಅದನ್ನ ರಾಮ್ ಸರ್ ನಾಳೆ ಮಾಡಬೇಕಾಗಿತ್ತು. ಹಾರ್ಟ್ ಪೇಷಂಟ್ದು. ಅದನ್ನ ನೀವು ಇವತ್ತೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ನಿಮಗೂ ಗೊತ್ತಿರ್ಬೋದು, ರಾಮ್ ಸರ್ ಈ ಪೇಷಂಟ್ಗೆ ಫ್ರೀಯಾಗಿ ಸರ್ಜರಿ ಮಾಡ್ತೀನಿ ಅಂತಿದ್ರು. ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೀಗಾಗಿ ಆ ಸರ್ಜರಿನ ನೀವೇ ಮಾಡಿದ್ರೆ ಏನಾದರೂ ಹೇಳಿ ಆ ಪೇಷಂಟ್ ಅವ್ರ ಮನೆಯವ್ರ ಹತ್ರ ದುಡ್ಡು ಇಸ್ಕೋಬೋದು. ಇಲ್ಲ ಸುಮ್ಮನೆ. ಸೂಪರೇ ನೀವು, ಇಷ್ಟ ಬೇಗ ಕಲ್ತು ಬಿಟ್ಟಿದ್ದೀರಾ. ನಿಮ್ಮಂತವ್ರೆ ಬೇಕು ನಮ್ಗೆ. ನಿಮ್ಮಂತವ್ರಿಂದಾನೇ ನಾವು ದುಡ್ಡು ಮಾಡಕ್ಕಾಗೋದು, ನಿಮ್ಗೂ ಒಳ್ಳೆ ದುಡ್ಡು ಸಿಗೋದು. ನೀವ್ ಈಗ್ಲೇ ಹೋಗಿ ಆ ಪೇಷಂಟ್ ಕಡೆಯವ್ರಿಗೆ ಏನಾದ್ರೂ ಒಂದ್ ಹೇಳಿ ದುಡ್ಡು ಕೊಡೋದಕ್ಕೆ ಕನ್ವಿನ್ಸ್ ಮಾಡಿ. ಇವತ್ ರಾಮು ಅವ್ರಿಲ್ಲ, ಬೇರೆಯವ್ರ ಸರ್ಜರಿ ಮಾಡ್ತಾರೆ ಅಂತ ಹೇಳಿ ಇವತ್ ನೀವು ದುಡ್ಡು ಕಟ್ಲೇಬೇಕು ಅಂತ ಹೇಳಿ ಒಪ್ಕೋತಾರೆ. ಓಕೆ ಮೇಡಮ್.